ಹಿಂದೂಗಳ ವಿರೋಧಕ್ಕೆ ಮಣಿಯದ ಸರ್ಕಾರ ಈ ನಡುವೆ ಇದೀಗ ದಸರಾ ಉದ್ಘಾಟನೆಗೆ ಬಾನು ಮುಸ್ತಕ್ಗೆ ಮುಕ್ತವಾಗಿ ಆಹ್ವಾನವನ್ನು ನೀಡಿದೆ. ಮೈಸೂರು ಜಿಲ್ಲಾಡಳಿತದಿಂದ ವ್ಯವಸ್ಥಿತವಾಗಿ ಅಧಿಕೃತವಾಗಿ ಆಹ್ವಾನವನ್ನು ಕೂಡ ನೀಡಲಾಗಿದೆ. ಹಾಸನಕ್ಕೆ ತೆರಳಿ ಜಿಲ್ಲಾಡಳಿತದಿಂದ ಆಹ್ವಾನವನ್ನು ನೀಡಲಾಗಿದೆ. ಹಿಂದೂಗಳ ವಿರೋಧಕ್ಕೆ ಮಣಿಯದ ಕಾಂಗ್ರೆಸ್ ಸರ್ಕಾರ ಇದರ ನಡುವೆ ಕೂಡ ದಸರಾ ಉದ್ಘಾಟನೆಗೆ ಬಾನು ಮುಸ್ತಕ್ಗೆ ಆಹ್ವಾನವನ್ನು ನೀಡಿದೆ. ಜಿಲ್ಲಾಡಳಿತ ಮೈಸೂರು ಪೇಟವನ್ನು ತೊಡಿಸಿ ಶಾಲನ್ನು ಹೊದಿಸಿ ಆಹ್ವಾನವನ್ನು ಮಾಡಿದೆ. ರಿಪಬ್ಲಿಕ್ ಕನ್ನಡಗೆ ಬಾನು ಮುಸ್ತಾಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನನ್ನ ಆಹ್ವಾನಿಸಿರುವುದು ಅತ್ಯಂತ ಖುಷಿಯನ್ನ ತಂದಿದೆ. ನಾನು ಖುಷಿಯಿಂದ ಆಹ್ವಾನವನ್ನ ಒಪ್ಪಿದ್ದೇನೆ, ಸ್ವೀಕರಿಸಿದ್ದೇನೆ. ವಿರೋಧಿಸುವವರ ಬಗ್ಗೆ ನಾನು ಏನು ಮಾತನಾಡಲ್ಲ, ನಾನು ತಲೆ ಕೆಡಿಸಿಕೊಳ್ಳಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಈ ಬಗ್ಗೆ ಸ್ವತಃ ಬಾನು ಮುಸ್ತಾಕ್ ಅವರೇ ಮಾತನಾಡಿದ್ದಾರೆ. ಹಾಸನದ ಸಾಹಿತಿ ಬುಕ್ಕರ್ ವಿಜೇತೆಯಾದ ಬಾನು ಮುಸ್ತಾಕ್ ಅವರ ಮನೆಗೆ ಮೈಸೂರು ಜಿಲ್ಲಾಡಳಿತ ಅಧಿಕೃತವಾಗಿ ಬಂದು ಮೈಸೂರು ದಸರಾ ಉದ್ಘಾಟನೆಗೆ ಆಹ್ವಾನವನ್ನ ನೀಡಿದ್ದಾರೆ. ಹಾಗೆ ಅವರ ಮನೆಯ ಎಲ್ಲಾ ಕುಟುಂಬ ಸದಸ್ಯರು ಕೂಡ ಇವತ್ತು ಒಂದು ಖುಷಿಯಲ್ಲಿ ಇದನ್ನು ನೋಡಬಹುದು. ಮನೆಯವರು ಎಲ್ಲರೂ ಕೂಡ ಮನೆಯವರ ಕುಟುಂಬ ಸಮೇತವಾಗಿ ಅವರಿಗೆ ಆಮಂತ್ರಣವನ್ನ ನೀಡಿದ್ದಾರೆ. ಹಾಗೆ ಬಾನು ಮುಸ್ತಾಕ್ ಮೇಡಮ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೇಡಮ್ ಹೇಳಿ, ಖುಷಿಯಾದ ವಿಚಾರ ನಮ್ಮ ಹಾಸನದವರು ದಸರಾ ಉದ್ಘಾಟನೆಗೆ ಮೈಸೂರು ಜಿಲ್ಲಾಡಳಿತ ಈ ಬಾರಿ ಅವಕಾಶ ಸಿಕ್ಕಿರುವಂತದ್ದು, ಕುಟುಂಬ ಸಮೇತ ತಮ್ಮನ್ನು ಕರೆದಿದ್ದಾರೆ, ಏನ್ ಹೇಳ್ತೀರಾ? ಜಿಲ್ಲಾಡಳಿತದವರು, ಮೈಸೂರು ಜಿಲ್ಲಾಡಳಿತದವರು ಒಂದು ಸರ್ಕಾರದ ತೀರ್ಮಾನದ ರೀತ್ಯ ಇವರು ನನ್ನನ್ನು ಆಹ್ವಾನ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಹೀಗಾಗಿ ಮತ್ತು ಸರ್ಕಾರ ಕೂಡ ಒಂದು ರೀತಿಯ ಸಮಸ್ತ ಕನ್ನಡಿಗರ ಒಂದು ಸೌಹಾರ್ದತೆ, ಬಾಂಧವ್ಯ ಮತ್ತು ಸಹಬಾಳ್ವೆಯನ್ನ ಒಂದು ಹೆಚ್ಚಿಸುವ ದಿಕ್ಕಿನಲ್ಲಿ ನಮಗೆ ಈ ರೀತಿಯ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾನು ಎಲ್ಲರಿಗೂ ಕೂಡ, ನನ್ನ ನಾಡಿನ ಎಲ್ಲ ಕನ್ನಡಿಗರಿಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಜಿಲ್ಲಾಡಳಿತಕ್ಕೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. 22ಕ್ಕೆ ಕರೆದಿದ್ದಾರೆ, ನಿಮ್ದು ಬಿಸಿ ಶೆಡ್ಯೂಲ್, ನೀವು ಯಾವತ್ತು ಅಂದ್ರೆ ಎಷ್ಟು ದಿನ ಮುಂಚೆ ಏನಾರು ಅದ್ರ ಬಗ್ಗೆ ಪ್ಲಾನ್ ಏನಾರು ಈ ತರ ಏನೂ ತೀರ್ಮಾನ ಮಾಡಿಲ್ಲ. ಬಹುಶಃ ನನಗೆ ಅಲ್ಲಿಂದ ನನಗೆ ಹೋಗುವ ಟಿಕೆಟ್ಸ್ ಬಂದಿದೆ, ರಿಟರ್ನ್ ಟಿಕೆಟ್ಸ್ ಇನ್ನೂ ಕೂಡ ಬಂದಿಲ್ಲ. ಅಲ್ಲಿ ಬೇರೆ ಒಂದೆರಡು ಕಾರ್ಯಕ್ರಮಗಳನ್ನ ನಿಗದಿ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಒಪ್ಪಿಲ್ಲ. ಸ್ವಲ್ಪ ಆ ಒಂದು ಗೊಂದಲ ಪರಿಹಾರ ಆದ ತಕ್ಷಣ ನಾನು ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಹಾಗೆ ದಸರಾ ಉದ್ಘಾಟನೆಗೆ ಈಗಾಗಲೇ ಗೊತ್ತು ಸಂಪ್ರದಾಯಗಳು, ಆ ವಿಚಾರವಾಗೆಲ್ಲ ಕೂಡ ವಿರೋಧ ಪರ ಇದೆಲ್ಲ ವ್ಯಕ್ತ ಆಗ್ತಾ ಇತ್ತು. ಆ ಉದ್ಘಾಟನೆ, ಆ ಒಂದು ರೀತಿ ನೀತಿ ತಾವೇನ್ ಅಂತ ಒಂದು ಪ್ರಶ್ನೆಗಳಿಗೆಲ್ಲ ಅಂತಿಮವಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಮುಂದೆ ಮಾತಾಡ್ತೀನಿ ನಿಮ್ಗಳ ಜೊತೆಯಲ್ಲಿ. ರೈಟ್ ನಾವು ಇದು ಸೂಕ್ತ ಸಮಯ ಅಲ್ಲ. ಬರೀ ಧನ್ಯವಾದಗಳ ಹೊರತಾಗಿ ನಾನು ಬೇರೇನೂ ಮಾತಾಡೋದಿಲ್ಲ. ನೋಡಬಹುದು, ಬಾನು ಮುಸ್ತಾಕ್ ಅವ್ರ ಕುಟುಂಬದವರೆಲ್ಲರೂ ಕೂಡ ಇಲ್ಲಿದ್ದಾರೆ. ಏನು ದಸರಾ ಉದ್ಘಾಟನೆ ನಮಗೆ ಕರೆದಿರುವಂತದ್ದು ಸಾಕಷ್ಟು ಖುಷಿಯ ಸಂಗತಿ. ಹಾಗೆ ಅದನ್ನ ನಾನು ಒಂದು ಸ್ವಾಗತವನ್ನ ಕೂಡ ಮಾಡ್ತೇನೆ ಅಂತ ಅವ್ರ ಕುಟುಂಬದವ್ರ ಜೊತೆ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಪರ ವಿರೋಧ ಚರ್ಚೆಗಳು ಏನೆಲ್ಲ ಇತ್ತು ಆ ಬಗ್ಗೆ ನಾನು ಈಗ ಏನು ಮಾತನಾಡಲಿಕ್ಕೆ ಬಯಸುವುದಿಲ್ಲ, ಮುಂದೆ ಇದಕ್ಕೆ ಬಗ್ಗೆ ಮಾತನಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ಹಿಂದೂಗಳ ವಿರೋಧಕ್ಕೆ ಮಣಿಯದ ಸರ್ಕಾರ ಈ ನಡುವೆ ಇದೀಗ ದಸರಾ ಉದ್ಘಾಟನೆಗೆ ಬಾನು ಮುಸ್ತಕ್ಗೆ ಮುಕ್ತವಾಗಿ ಆಹ್ವಾನವನ್ನು ನೀಡಿದೆ. ಮೈಸೂರು ಜಿಲ್ಲಾಡಳಿತದಿಂದ ವ್ಯವಸ್ಥಿತವಾಗಿ ಅಧಿಕೃತವಾಗಿ ಆಹ್ವಾನವನ್ನು ಕೂಡ ನೀಡಲಾಗಿದೆ. ಹಾಸನಕ್ಕೆ ತೆರಳಿ ಜಿಲ್ಲಾಡಳಿತದಿಂದ ಆಹ್ವಾನವನ್ನು ನೀಡಲಾಗಿದೆ. ಹಿಂದೂಗಳ ವಿರೋಧಕ್ಕೆ ಮಣಿಯದ ಕಾಂಗ್ರೆಸ್ ಸರ್ಕಾರ ಇದರ ನಡುವೆ ಕೂಡ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ಗೆ ಆಹ್ವಾನವನ್ನು ನೀಡಿದೆ. ಜಿಲ್ಲಾಡಳಿತ ಮೈಸೂರು ಪೇಟವನ್ನು ತೊಡಿಸಿ ಶಾಲನ್ನು ಹೊದಿಸಿ ಆಹ್ವಾನವನ್ನು ಮಾಡಿದೆ. ರಿಪಬ್ಲಿಕ್ ಕನ್ನಡಗೆ ಬಾನು ಮುಸ್ತಾಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನನ್ನ ಆಹ್ವಾನಿಸಿರುವುದು ಅತ್ಯಂತ ಖುಷಿಯನ್ನ ತಂದಿದೆ. ನಾನು ಖುಷಿಯಿಂದ ಆಹ್ವಾನವನ್ನ ಒಪ್ಪಿದ್ದೇನೆ, ಸ್ವೀಕರಿಸಿದ್ದೇನೆ. ವಿರೋಧಿಸುವವರ ಬಗ್ಗೆ ನಾನು ಏನು ಮಾತನಾಡಲ್ಲ, ನಾನು ತಲೆ ಕೆಡಿಸಿಕೊಳ್ಳಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಈ ಬಗ್ಗೆ ಸ್ವತಃ ಬಾನು ಮುಸ್ತಾಕ್ ಅವರೇ ಮಾತನಾಡಿದ್ದಾರೆ.
ಹೋದ್ರೆ ಫೋನ್ ಹಿಂದೆ ಬನ್ನಿ ಸರ್. ಹಾಸನದ ಸಾಹಿತಿ ಬುಕ್ಕರ್ ವಿಜೇತೆ ಆದ ಬಾನು ಮುಸ್ತಾಕ್ ಅವರ ಮನೆಗೆ ಮೈಸೂರು ಜಿಲ್ಲಾಡಳಿತ ಅಧಿಕೃತವಾಗಿ ಬಂದು ಮೈಸೂರು ದಸರಾ ಉದ್ಘಾಟನೆಗೆ ಆಹ್ವಾನವನ್ನ ನೀಡಿದ್ದಾರೆ. ಹಾಗೆ ಅವರ ಮನೆಯ ಎಲ್ಲಾ ಕುಟುಂಬ ಸದಸ್ಯರು ಕೂಡ ಇವತ್ತು ಒಂದು ಖುಷಿಯಲ್ಲಿ ಇದನ್ನು ನೋಡಬಹುದು. ಮನೆಯವರೆಲ್ಲರೂ ಕೂಡ ಮನೆಯವರ ಕುಟುಂಬ ಸಮೇತವಾಗಿ ಅವರಿಗೆ ಆಮಂತ್ರಣವನ್ನ ನೀಡಿದ್ದಾರೆ. ಹಾಗೆ ಬಾನು ಮುಸ್ತಾಕ್ ಮೇಡಮ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೇಡಮ್ ಹೇಳಿ, ಖುಷಿಯಾದ ವಿಚಾರ ನಮ್ಮ ಹಾಸನದವರು ದಸರಾ ಉದ್ಘಾಟನೆಗೆ ಮೈಸೂರು ಜಿಲ್ಲಾಡಳಿತ ಈ ಬಾರಿ ಅವಕಾಶ ಸಿಕ್ಕಿರುವಂತದ್ದು, ಕುಟುಂಬ ಸಮೇತ ತಮ್ಮನ್ನು ಕರೆದಿದ್ದಾರೆ, ಏನ್ ಹೇಳ್ತೀರಮ್ಮ? ಜಿಲ್ಲಾಡಳಿತದವರು, ಮೈಸೂರು ಜಿಲ್ಲಾಡಳಿತದವರು ಒಂದು ಸರ್ಕಾರದ ತೀರ್ಮಾನದ ರೀತ್ಯ ಇವರು ನನ್ನನ್ನು ಆಹ್ವಾನ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಹೀಗಾಗಿ ಮತ್ತು ಸರ್ಕಾರ ಕೂಡ ಒಂದು ರೀತಿಯ ಸಮಸ್ತ ಕನ್ನಡಿಗರ ಒಂದು ಸೌಹಾರ್ದತೆ, ಬಾಂಧವ್ಯ ಮತ್ತು ಸಹಬಾಳ್ವೆಯನ್ನ ಒಂದು ಹೆಚ್ಚಿಸುವ ದಿಕ್ಕಿನಲ್ಲಿ ನಮಗೆ ಈ ರೀತಿಯ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾನು ಎಲ್ಲರಿಗೂ ಕೂಡ, ನನ್ನ ನಾಡಿನ ಎಲ್ಲ ಕನ್ನಡಿಗರಿಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಜಿಲ್ಲಾಡಳಿತಕ್ಕೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. 22ಕ್ಕೆ ಕರೆದಿದ್ದಾರೆ, ನಿಮ್ದು ಬಿಸಿ ನೀವು ಯಾವತ್ತು ಅಂದ್ರೆ ಎಷ್ಟು ದಿನ ಮುಂಚೆ ಏನಾರು ಅದ್ರ ಬಗ್ಗೆ ಪ್ಲಾನ್ ಏನಾರು ಈ ತರ ಏನೂ ತೀರ್ಮಾನ ಮಾಡಿಲ್ಲ. ಬಹುಶಃ ನನಗೆ ಅಲ್ಲಿಂದ ನನಗೆ ಹೋಗುವ ಟಿಕೆಟ್ಸ್ ಬಂದಿದೆ, ರಿಟರ್ನ್ ಟಿಕೆಟ್ಸ್ ಇನ್ನೂ ಕೂಡ ಬಂದಿಲ್ಲ. ಅಲ್ಲಿ ಬೇರೆ ಒಂದೆರಡು ಕಾರ್ಯಕ್ರಮಗಳನ್ನ ನಿಗದಿ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಒಪ್ಪಿಲ್ಲ. ಸ್ವಲ್ಪ ಆ ಒಂದು ಗೊಂದಲ ಪರಿಹಾರ ಆದ ತಕ್ಷಣ ನಾನು ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಹಾಗೆ ದಸರಾ ಉದ್ಘಾಟನೆಗೆ ಈಗಾಗಲೇ ಗೊತ್ತು ಸಂಪ್ರದಾಯಗಳು, ಆ ವಿಚಾರವಾಗೆಲ್ಲ ಕೂಡ ವಿರೋಧ ಪರ ಇದೆಲ್ಲ ವ್ಯಕ್ತ ಆಗ್ತಾ ಇತ್ತು. ಆ ಉದ್ಘಾಟನೆ, ಆ ಒಂದು ರೀತಿ ನೀತಿ ತಾವೇನ್ ಅಂತ ಒಂದು ಪ್ರಶ್ನೆಗಳಿಗೆಲ್ಲ ಅಂತಿಮವಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ನಾನು ಮುಂದೆ ಮಾತಾಡ್ತೀನಿ ನಿಮ್ಗಳ ಜೊತೆಯಲ್ಲಿ. ರೈಟ್ ನಾವು ಇದು ಸೂಕ್ತ ಸಮಯ ಅಲ್ಲ. ಬರೀ ಧನ್ಯವಾದಗಳ ಹೊರತಾಗಿ ನಾನು ಬೇರೇನೂ ಮಾತಾಡೋದಿಲ್ಲ. ನೋಡಬಹುದು, ಬಾನು ಮುಸ್ತಾಕ್ ಅವ್ರ ಕುಟುಂಬದವರೆಲ್ಲರೂ ಕೂಡ ಇಲ್ಲಿದ್ದಾರೆ. ಏನು ದಸರಾ ಉದ್ಘಾಟನೆ ನಮಗೆ ಕರೆದಿರುವಂತದ್ದು ಸಾಕಷ್ಟು ಖುಷಿಯ ಸಂಗತಿ. ಹಾಗೆ ಅದನ್ನ ನಾನು ಒಂದು ಸ್ವಾಗತವನ್ನ ಕೂಡ ಮಾಡ್ತೇನೆ ಅಂತ ಅವ್ರ ಕುಟುಂಬದವ್ರ ಜೊತೆ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಪರ ವಿರೋಧ ಚರ್ಚೆಗಳು ಏನೆಲ್ಲ ಇತ್ತು ಆ ಬಗ್ಗೆ ನಾನು ಈಗ ಏನು ಮಾತನಾಡಲಿಕ್ಕೆ ಬಯಸುವುದಿಲ್ಲ, ಮುಂದೆ ಇದಕ್ಕೆ ಬಗ್ಗೆ ಮಾತನಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ.